ಪ್ರೇತ ಬಾಧೆ ಇದ್ದು ಅದ್ರದ್ದು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೆ. ಜ್ಯೋತಿಷಿಗಳಲ್ಲಿಗೆ ಹೋಗುವುದು, ಅವರು ಕೊಟ್ಟ ಪರಿಹಾರ ಮಾಡುವುದು, ಆದ್ರಲ್ಲೂ ನಂಗೆ ಅದರಲ್ಲಿ ದೊಡ್ಡ ಪರಿಹಾರ ಅಂತ ಹೇಳಿ ಏನು ಸಿಗ್ಲಿಲ್ಲ. ಪುನಃ ಅದಕ್ಕೂ ಇವರೊಂದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ನಮ್ಗೆ ದೀಕ್ಷೆ ಕೊಡಿಸ್ತಾರೆ. ಆ ದೀಕ್ಷೆ ಕೊಡಿಸಿದ ನಂತರ ನನ್ನ ಬದುಕಿನಲ್ಲಿ ತುಂಬಾ ಬದಲಾವಣೆ, ಒಳ್ಳೆ ಆಯುರ ಆರೋಗ್ಯ ಐಶ್ವರ್ಯ ಬಂದಿದೆ ಅಂತಲೇ ಹೇಳ್ಬೋದು. ನನಗೆ ಒಳ್ಳೆ ಸುದೃಢ ಜೀವನ ನನಗೆ ಈಗ ಸಿಕ್ಕಿದೆ. ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಕೃಷ್ಣಾರ್ಪಣ ಫೌಂಡೇಶನ್ ಸುಳ್ಯ ಇದರ ಒಂದು ವಿಶೇಷವಾದ ವಿಡಿಯೋವನ್ನು ನಾವು ನಿಮಗೆಲ್ಲ ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ವಿಷಯ ಏನಂದರೆ, ಇವತ್ತು ನಮ್ಮಲ್ಲಿ ಕಲರ್ ಥೆರಪಿ ಬಂದು ಬೇರೆ ಬೇರೆ ರೀತಿಯಲ್ಲಿ ಗುಣಪಡಿಸಿಕೊಂಡವರಿದ್ದಾರೆ. ಈಗ ಮುಖ್ಯವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರೇತ ಬಾಧೆಗಳಿಂದ ಮನುಷ್ಯ ಇವತ್ತು ಬಹಳಷ್ಟು ಕಷ್ಟಪಡ್ತಾ ಇದ್ದಾನೆ. ಪ್ರೇತ ಬಾಧೆಯಿಂದ ಕೂಡಲೇ ಇದು ಒಂದು ಪರಿಹಾರ ಆಗದಂಥ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಹುಟ್ಟಿನಿಂದ ಸಾಯುವವರೆಗೆ ಕೆಲವರು ಪ್ರೇತ ಬಾಧೆಯಲ್ಲೇ ಸಾಯುವವರು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಗುಣಪಡಿಸಿಕೊಂಡವರಿದ್ದಾರೆ. ಅದೇ ರೀತಿ ಪ್ರೇತ ಬಾಧೆಯಿಂದ ಒಬ್ಬರು ಇಲ್ಲಿ ಬಹಳ ಯಾವುದೇ ₹1 ಖರ್ಚಿಲ್ಲದೆ ಗುಣಪಡಿಸಿಕೊಂಡವರ ಒಂದು ಅನುಭವವನ್ನು ಕೂಡ ನಾವು ಕೇಳಲಿಕ್ಕಿದೆ. ಇದು ಅಲ್ಲದೆ ನೆಕ್ಸ್ಟ್ ಅಂದರೆ ಇವತ್ತು ನಮ್ಮಲ್ಲಿ ಮೊಬೈಲ್ ಬಳಕೆಯಿಂದ ಮಕ್ಕಳೆಲ್ಲ ಅಥವಾ ಯಾರೇ ಆಗಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಅಂದರೆ ಈಗಿನ AI ಯುಗದಲ್ಲಿ ಅದು ಸಹ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆದಂಥ ಒಂದು ವ್ಯಕ್ತಿ ನಮ್ಮಲ್ಲಿದ್ದಾರೆ. ಅವರನ್ನು ಸಂವಹನ ಮೂಲಕ ಅವರನ್ನು ನಾನು ಆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗೆ ತಂದಂಥ ಒಂದು ವ್ಯಕ್ತಿ ಇದ್ದಾರೆ. ಅವರನ್ನು ಕೂಡ ನಾನು ಇಲ್ಲಿ ತೋರಿಸಲಿಕ್ಕಿದ್ದೇನೆ. ಈ ಮುಖ್ಯವಾಗಿ ಏನಂದರೆ ಪ್ರೇತ ಬಾಧೆ ಬರಲಿಕ್ಕೆ ಕಾರಣಗಳು ಯಾಕೆ ಅಂದರೆ, ಮೊದಲಾಗಿ ನನ್ನ ಜನ್ಮ ಹೇಗೆ ಆಗಿದೆ ಅಂತ ನಾನು ತಿಳ್ಕೊಳ್ಬೇಕು. ಮನುಷ್ಯ ಹುಟ್ಟಬೇಕಿದ್ರೆ 65,000 ವರ್ಷಕ್ಕೆ ಒಮ್ಮೆ ಒಂದು ಮನುಷ್ಯ ಜನ್ಮ ಬರ್ತದೆ. ಹಾಗಾಗಿ ಆ ಮನುಷ್ಯ ಜನ್ಮ ಸಾರ್ಥಕಪಡಿಸಿಕೊಳ್ಳೋದಕ್ಕಾಗಿ ಮನುಷ್ಯ ಜನ್ಮ ಇವತ್ತು ಇಲ್ಲಿಗೆ ಬಂದಿದೆ. ಇವತ್ತು ಮುಖ್ಯವಾಗಿ ಏನಂದ್ರೆ, ಒಬ್ಬ ಮನುಷ್ಯ ಹುಟ್ಟಬೇಕಿದ್ರೆ 7 ಜನ್ಮದ ಕರ್ಮಗಳು ಆ ವ್ಯಕ್ತಿಯ ದೇಹದಲ್ಲಿ ಒಂದು ಫಿಕ್ಸೆಡ್ ಆಗಿರ್ತದೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನನ್ನು ನಿರ್ಧರಿಸುವುದು ನಿನ್ನ ಬಾಸ್ ಯಾರಂದ್ರೆ ನಿನ್ನ ಕರ್ಮ ಅಂತ ಹೇಳ್ತದೆ. ಹಾಗಾಗಿ ಹುಟ್ಟುವಾಗ ಮಗು, ಅಜ್ಜನಾಗಿ ಮೂಗು, ಅಜ್ಜಿಯಾಗಿ ಕಿವಿ, ಗುಣ ಸ್ವಭಾವಗಳೆಲ್ಲ ಇರ್ತದೆ. ಹಾಗಾಗಿ ತಂದೆ, ಅವರ ತಂದೆ, ಅವರ ತಂದೆ, ತಾಯಿ, ಅವರ ತಾಯಿ, ಅವರ ತಾಯಿ, ಬಸ್ ಆತನದು ಒಟ್ಟು 7 ಜನ್ಮದ ಕರ್ಮಗಳು ಆ ವ್ಯಕ್ತಿಯ ದೇಹದಲ್ಲಿ ಇದಾಗಿರ್ತದೆ. ಇಷ್ಟು ಮಾತ್ರ ಅಲ್ಲ, ಜೊತೆಗೆ ನಮ್ಮ ಕುಟುಂಬ ಅಥವಾ ಮನೆಯಲ್ಲಿ ತೀರಿ ಹೋದ ಆತ್ಮಗಳು ಸುಮಾರು 28 ಕುಲಗಳು ಕೂಡ ಆ ದೇಹಕ್ಕೆ ಬಾಧೆ ಇದೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ಮನುಷ್ಯನಿಗೆ ಯಾವುದೇ ಕೆಲಸ ಕಾರ್ಯಗಳು ಈಡೇರದಿರಲು ಕಾರಣ ಪ್ರಪ್ರಥಮವಾಗಿ ಪ್ರೇತ ಬಾಧೆ. ಇದನ್ನ ಯಾವ ವ್ಯಕ್ತಿ ನಿವಾರಿಸಿಕೊಳ್ತಾನೋ ಅವ ಈ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದು 100% ಸತ್ಯ. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ಕಡೆಗೆ ಆ ಒಂದು ವ್ಯಕ್ತಿಗೆ ಪ್ರಕೃತಿಯಲ್ಲಿರುವ ಕೆಟ್ಟ ಆತ್ಮಗಳು ಕೂಡ ಆ ದೇಹವನ್ನು ಬಾಧಿಸ್ತವೆ. ಅದು ಅಲ್ಲದೆ ನಮ್ಮ ಗ್ರಹಗಳು ಕೂಡ ನಮ್ಮ ದೇಹವನ್ನು ಬಾಧಿಸ್ತವೆ. ಆ ಜೊತೆಗೆ ನಮ್ಮ ಇದೇನಿದೆ, ನಮ್ಮ ಆರಾಧಿಸಿಕೊಂಡು ಬಂದಂತ ದೇವರುಗಳ ಬಾಧೆ ಅದು ಕೂಡ ನಮ್ಮ ದೇಹವನ್ನ ಬಾಧಿಸ್ತಾ ಇರ್ತವೆ. ಒಟ್ಟಿನಲ್ಲಿ ಹೇಳುದಿದ್ರೆ ಈ ದೇಹ ಒಂದು ನಮ್ಮ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಇದೆಲ್ಲವೂ ಒಂದು ಆತ್ಮ ಪರಮಾತ್ಮನ ಒಂದು ಕಂಟ್ರೋಲ್ ಅಲ್ಲಿ ಈ ದುಷ್ಟ ಶಕ್ತಿಗಳ ಬಂಧಿತವಾದಂತ ಈ ದೇಹದಿಂದ ಬಿಡಿಸಿಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಇದಕ್ಕೆ ಒಂದು ವಿಶೇಷವಾದ ಒಂದು ಸೊಲ್ಯೂಷನ್ ಇದುವರೆಗೆ ಯಾರು ಕೂಡ ಹೇಳಿದವರು ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಆಗಿದೆ ನನಗೆ. ಹಾಗಾಗಿ ಇವತ್ತು ಸಾಕಷ್ಟು ಜನ ಇದರಲ್ಲಿ ಒಂದು ಗುಣಪಡಿಸಿಕೊಂಡವರಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಏನಂದ್ರೆ, ನಮ್ಮಲ್ಲಿ ಈ ಪ್ರೇತ ಬಾಧೆ ಇರುವವರು ಅವರ ದಿನಚರಿಯಲ್ಲಿ ಬಹಳ ಒಂದು ವ್ಯತ್ಯಾಸಗಳಾಗಿರುತ್ತದೆ. ಹಾಗಾಗಿ ಅದನ್ನ ಸರಿಪಡಿಸಿಕೊಂಡಾಗ ಬಹಳ ಸುಲಭವಾಗಿ ಗುಣ ಆಗ್ಬೋದು. ಈ ಪ್ರೇತ ಬಾಧೆ ಇರುವವರಿಗೆ ಎಷ್ಟೇ ಮದ್ದು ಮಾಡಿದ್ರು ಗುಣ ಆಗೋದಿಲ್ಲ. ಯಾಕೆಂದ್ರೆ ನೀವು ಆಸ್ಪತ್ರೆಗೆ ಹೋದಾಗ ಎಲ್ಲ ನಾರ್ಮಲ್ ಆಗಿ ಕಾಣ್ತದೆ, ಆದ್ರೆ ಆತನಿಗೆ ಮೈ ಕೈ ನೋವು, ಸೊಂಟ ನೋವು, ಮೈ ಕೈ ನೋವು ಇದೆಲ್ಲ ನಿರಂತರ ಆಗಿರ್ತಾರೆ. ಕೆಟ್ಟ ಕನಸುಗಳು ಬರ್ತದೆ, ಮಂಕ ಆಗಿರ್ತಾನೆ. ಇದನ್ನೆಲ್ಲ ನಾವು ಗ್ರಹಿಸಿದಾಗ ಪ್ರೇತ ಬಾಧೆ ಇದೆ ಅಂತ ಹೇಳ್ತದೆ. ಆದ್ರೆ ನಾವು ಅದಕ್ಕೆ ಪರಿಹಾರವನ್ನ ಎಲ್ಲಿ ಯಾರು ಕೂಡ ನಮಗೆ ಮಾಡಿಕೊಟ್ಟವರಿಲ್ಲ. ಹಾಗಾಗಿ ನಮ್ಮಲ್ಲಿ ಒಬ್ಬ ಇವರು ಬಂದಿದ್ದಾರೆ, ಅವರ ಜಯಲಕ್ಷ್ಮಿ ಅಂತ. ಅವರು ನಮ್ಮಲ್ಲಿ ಬರುವಾಗ ಸುಮಾರು ಒಂದು ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಮುಖ ಎಲ್ಲ ದಪ್ಪ ದಪ್ಪ ಆಗಿತ್ತು. ಅವ್ರ ಮುಖವನ್ನು ನೋಡಿದಾಗೆ ಅವರಿಗೆ ಪ್ರೇತ ಬಾಧೆ ಏನು ನಾನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಕಂಡುಕೊಂಡೆ. ಆ ನಂತರ ಅವರು ನನ್ನಲ್ಲಿ ಚಿಕಿತ್ಸೆ ಪಡ್ಕೊಂಡ ನಂತರ ಸಂಪೂರ್ಣವಾಗಿ ಇತ್ತು ದೇಹ ಆರೋಗ್ಯವನ್ನು ಸರಿಪಡಿಸಿಕೊಂಡ್ರು, ಪ್ರೇತ ಬಾಧೆಯಿಂದಲೂ ಸಂಪೂರ್ಣವಾಗಿ ಅವರ ದೇಹದಿಂದ ಮುಕ್ತರಾಗಿರು. ಹಾಗಾಗಿ ಅವರ ಒಂದು ಅನುಭವವನ್ನು ನಾವೆಲ್ಲ ಕೇಳುವ. ನಮಸ್ಕಾರ ಅಮ್ಮ. ನಮಸ್ತೆ. ಏನಾಗ್ತಾ ಇದೆ ಆಗಿತ್ತು ಹೇಳಿ. ನನಗೆ ಒಂದು BP, ಶುಗರ್ ಕಾಯಿಲೆಗಳು ಒಂದು 4 ವರ್ಷದಿಂದ ನನ್ನನ್ನು ಬಾಧಿಸ್ತಾ ಇದೆ. ಹಾಗೆ ನನಗೆ ಅದು ವೈದ್ಯರಲ್ಲಿಗೆ ಹೋಗಿ ಒಂದು ಅರ್ಧ kg ಮಾತ್ರೆ ತಿಂಗಳಿಗೆ ಬೇಕಾಗ್ತಿತ್ತು. ಅದನ್ನೆಲ್ಲ ತಿಂದು ಈ ರೋಗ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾವು ಮಾತ್ರೆ ತಗೊಳ್ಳಿಕ್ಕಾಯ್ತು.
ಅದರದ್ದು ಬೇರೆ ಸೈಡ್ ಇಫೆಕ್ಟ್ ಆಗಿ ನನಗೆ ಏಳ್ಲಿಕ್ಕೂ ನಡೆಯಲಿಕ್ಕೂ ಆಗ್ತಿರ್ಲಿಲ್ಲ, ಶರೀರ ತುಂಬಾ ಭಾರ ಆಗ್ತಿತ್ತು. ಮತ್ತೆ ಪುನಃ ಈಗ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಅದೆಲ್ಲ ಪುನಃ ಬರ್ತಾ ಉಂಟು. ಮಾತ್ರೆ ಟ್ಯಾಬ್ಲೆಟ್ ತೆಗೆದ್ರೆ ಇದು ಜಾಸ್ತಿ ಆಗ್ತದೆ, ಒಂದಕ್ಕೆ ತೆಗೆದ್ರೆ ಒಂದಕ್ಕೆ ಮತ್ತೊಂದು ಬರ್ತದೆ ಅನಾರೋಗ್ಯ. ಅದಕ್ಕೆ ಈಗ ನಂಗೆ ಹೀಗೆ ಶ್ರೀಕೃಷ್ಣ ಅರ್ಪಣ ಅಂತ ಕಲರ್ ಥೆರಪಿ ಹೀಗೆ ಸುಳ್ಯದಲ್ಲಿ ಉಂಟು, ಅದರಲ್ಲಿ ತುಂಬಾ ಜನರಿಗೆ ಒಳ್ಳೆ ಗುಣ ಆಗ್ತಾ ಉಂಟು ಅಂತ ಬೇರೆಯವರು ಹೇಳಿದ್ರು. ಹಾಗೆ ನಾನು ಸುಳ್ಯಕ್ಕೆ ಬಂದು ಈಗ ಈ ಕೃಷ್ಣಾರ್ಪಣ ಕಲರ್ ಥೆರಪಿಯಿಂದ ಟ್ರೀಟ್ಮೆಂಟ್ ತೆಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ನನಗೆ ಒಳ್ಳೆ ಉತ್ತಮ ಫಲಿತಾಂಶ ಸಿಕ್ಕಿದೆ, ಒಳ್ಳೆ ಆರೋಗ್ಯ, ಶರೀರಕ್ಕೆ ತುಂಬಾ ಹಗುರ ಆಗಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಮನೆ ಕೆಲಸ, ಶರೀರಕ್ಕೆ ಆರೋಗ್ಯ, ಮಾನಸಿಕ ನೆಮ್ಮದಿ ಎಲ್ಲ ತುಂಬಾ ಸಿಕ್ಕಿದೆ ನಂಗೆ. ಈಗ ಒಳ್ಳೇದಾಗಿ ನನಗೆ ಜೀವನದಲ್ಲಿ ಒಳ್ಳೆ ನೆಮ್ಮದಿ ಉಂಟು. ಹಾಗೆ ನನಗೆ ಪ್ರೇತ ಬಾಧೆ ಇದ್ದು ಅದ್ರದ್ದು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೆ. ಜ್ಯೋತಿಷಿಗಳಲ್ಲಿಗೆ ಹೋಗುವುದು, ಅವರು ಕೊಟ್ಟ ಪರಿಹಾರ ಮಾಡುವುದು, ಆದ್ರಲ್ಲೂ ನಂಗೆ ಅದರಲ್ಲಿ ದೊಡ್ಡ ಪರಿಹಾರ ಅಂತ ಹೇಳಿ ಏನು ಸಿಗ್ಲಿಲ್ಲ. ಪುನಃ ಅದಕ್ಕೂ ಇವರೊಂದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ನಮ್ಗೆ ದೀಕ್ಷೆ ಕೊಡಿಸ್ತಾರೆ. ಆ ದೀಕ್ಷೆ ಕೊಡಿಸಿದ ನಂತರ ನನ್ನ ಬದುಕಿನಲ್ಲಿ ತುಂಬಾ ಬದಲಾವಣೆ, ಒಳ್ಳೆ ಆಯುರ ಆರೋಗ್ಯ ಐಶ್ವರ್ಯ ಬಂದಿದೆ ಅಂತಲೇ ಹೇಳ್ಬೋದು. ನನಗೆ ಒಳ್ಳೆ ಸುದೃಢ ಜೀವನ ನನಗೆ ಈಗ ಸಿಕ್ಕಿದೆ. ಹಾಗೆ ನೀವು ಇದನ್ನು ಅನುಸರಿಸಿ ನಿಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಿ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಪಡೆದುಕೊಳ್ಳಿ. ಹಾಗೆ ಏನಾದರೂ ಬಾಧೆ ದೋಷಗಳಿದ್ರೆ ಅದರದ್ದು ಆಧ್ಯಾತ್ಮಿಕ ಶಕ್ತಿ ಇವರು ದೀಕ್ಷೆ ಕೊಡಿಸ್ತಾರೆ, ಅದನ್ನು ನೀವು ತೆಕ್ಕೊಳ್ಳಿ, ನಿಮ್ಮ ಜೀವನ ಒಳ್ಳೆಯದಾಗ್ಲಿ. ಇದಕ್ಕಾಗಿ ಜನ ಏನ್ ಮಾಡ್ತಾರೆ, ಈ ಪ್ರೇತ ಬಾಧೆಗಾಗಿ ಪ್ರತಿ ತಿಂಗಳಿಗೆ ಒಂದು ಸಾರಿ ಪಂಚಾಂಗ ನೋಡುವವರು ಸಹ ನೋಡ್ಬೋದು, ಆಗಾಗ ಜ್ಯೋತಿಷ್ ಶಾಸ್ತ್ರ ನೋಡೋದು, ಅಷ್ಟಮಂಗಲ ಇಡೋದು, ಆ ನಂತರ ಮತ್ತೆ ಭೂತ ಚಾವಡಿಗಳನ್ನು ಕಟ್ಟುವುದು. ಆ ನಂತರ ಭೂತ ಚಾವಡಿಯಲ್ಲಿ ಒಂದು ಗಾದೆ ಇದೆ, ಹುಚ್ಚಿ ಮದುವೆಯಲ್ಲಿ ಉಂಡವನೇ ಜಾಣ. ಅದರಲ್ಲಿ ಒಬ್ಬ ಆಚಾರಿ ಕೊಳ್ಳೆ ಹೊಡಿತಾನೆ, ಒಬ್ಬ ಕಲ್ಲು ಕಟ್ಟುವ ಕೊಳ್ಳೆ ಹೊಡಿತಾನೆ, ಆ ನಂತರ ಒಬ್ಬ ವಾಸ್ತು ನೋಡುವ ಒಂದು ಕೊಳ್ಳೆ ಹೊಡಿತಾನೆ, ಆ ನಂತರ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೊಳ್ಳೆ ಹೊಡೆಯುವವರ ಸಂಖ್ಯೆ ಸಾಕಷ್ಟಿವೆ. ಮೊದಲೆಲ್ಲ ನಮ್ಮ ಆರಾಧನೆಯಲ್ಲಿ ಯಾವುದಿಲ್ಲ, ಒಂದು ಮರದಡಿಯಲ್ಲಿ ಒಂದು ಕಲ್ಲಿದ್ರೆ ಅಲ್ಲೇ ನಮ್ಮದೆಲ್ಲ ಪರಿಹಾರ ಆಗ್ತಿತ್ತು. ಈಗೀಗ ನಾವು ಅದನ್ನ ನಾವು ಬೇಕಾದಷ್ಟು ಏನು ಅಂದರೆ ಎಳೆದು ಹಾಕಿಕೊಂಡು ನಮ್ಮನ್ನೇ ನಾವು ಈಗ ಒಂದು ಬಂಧನದಲ್ಲಿ ಇಟ್ಟುಕೊಂಡು ಅದರಿಂದ ಹೊರಗೆ ಬರ್ಲಿಕ್ಕೂ ಅಲ್ಲ, ಅದನ್ನು ಆರಾಧಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಇವತ್ತು ನಾವು ಸಾಕಷ್ಟು ಕಷ್ಟಗಳಿಂದ ಬಿಡುಗಡೆ ಆಗ್ಲಿಕ್ಕಾಗಿ ನಾವು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಜ್ಞಾನಗಂಗಾ ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಪ್ರಾರಂಭ ಆಗ್ತದೆ, ತಿಂಗಳಿಗೆ ಒಂದು ಸಾರಿ ಮಾಡ್ತೇವೆ. ಅದೇ ಎಲ್ಲ ಉಚಿತವಾಗಿದೆ, ಯಾವುದೇ ₹1 ನೀವು ಕೊಡ್ಲಿಕ್ಕಿಲ್ಲ. ಆ ಒಂದು ಕಾರ್ಯಕ್ರಮದ ಯಾಕೆ ಬರ್ತದೆ, ಯಾಕೆ ಅದನ್ನು ಹೇಗೆ ನಿವಾರಿಸಿಕೊಳ್ಬಹುದು ಅನ್ನೋದನ್ನ ಬಹಳ ಸುಲಭವಾಗಿ ನಾವು ಇಲ್ಲಿ ಪರಿಹಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದೇ ರೀತಿ ನಾವು ಇವತ್ತು ಮೊಬೈಲ್ ಕೂಡ ಇದೊಂದು ಮಾಯೆ. ಈ ಮಾಯೆ ಯಾವಾಗ ನಮ್ಮಿಂದ ಕೈ ಹೊರಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಮಾಯೆ ನಿಮ್ಮನ್ನು ಬಂಧಿಸಿಕೊಂಡಿದೆ. ಆ ಮಾಯೆಯಿಂದ ಬಿಡುಗಡೆ ಯಾರಿಗೂ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನೆಯಲ್ಲಿ ಹೆಚ್ಚು ಜಗಳಗಳಾಗುವುದಿದ್ರೆ ಇವತ್ತು ಮೊಬೈಲ್ಗಾಗಿ, ಮಕ್ಕಳಿಗೆ, ತಂದೆ ತಾಯಿಗೆ ಇದಾಗುವಂಥದ್ದು. ಈಗ ಮೊನ್ನೆ ನಾವೊಂದು ನೋಡಿರ್ಬೋದು, ಒಬ್ಬ ಮಗ ಮೊಬೈಲ್ ಕೊಡ್ಲಿಲ್ಲ ಅಂತ ಒಂದು ಬೆಟ್ಟದಿಂದ ಕೆಳಗೆ ಹಾರ್ತಾನೆ, ಅದ್ರ ಜೊತೆ ತಂದೆ ತಾಯಿ ಕೂಡ ಬೀಳ್ತಾರೆ. ನೋಡಿ, ಈ ದುರಂತಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಅಂದ್ರೆ ಈ AI ಅನ್ನುವಂಥ ಒಂದು ಮಾಧ್ಯಮ ಇವತ್ತು ನಮ್ಮ ಇಡೀ ದೇಹವನ್ನೇ ಆವರಿಸಿಕೊಂಡಿದೆ. ಇದರಿಂದ ಹೊರಗೆ ಬರುವುದು ಬಹಳ ಕಷ್ಟ. ಅದಕ್ಕಾಗಿ ಮಾಯೆ ಮತ್ತು ದೇವರು ಇದು ಎರಡು ಒಂದು ಹಗ್ಗದ ಎರಡು ಹುರಿಗಳು. ಯಾರಲ್ಲಿ ದೇವರು ಅನ್ನುವಂಥದ್ದು ಇದೆಯೋ ಅವನಲ್ಲಿ ಮಾಯೆ ಇರುವುದಿಲ್ಲ, ಯಾರಲ್ಲಿ ಮಾಯೆ ತುಂಬಿದೆಯೋ ಅವನಲ್ಲಿ ದೇವರು ಇರುವುದಿಲ್ಲ. ಹಾಗಾಗಿ ಅದಕ್ಕಾಗಿ ನಮ್ಮಲ್ಲಿನ ಮಂಡ್ಯದಿಂದ ಒಬ್ಬರು ಬಂದಿದ್ದಾರೆ. ಅವರಿಗೆ ತುಂಬ ಎಜುಕೇಟೆಡ್, ಅವರು ತುಂಬ ಕಲ್ತಿದ್ದಾರೆ, ಬೇಕಾದಷ್ಟು ಎಲ್ಲ ಇಂಗ್ಲಿಷ್ ನಾಲೆಜೇ ಹೇಳ್ತಾರೆ. ಆದರೆ ಅವರಿಗೆ AI ಅವರಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದರಿಂದ ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನಲ್ಲಿ ಬಂದು ಹೇಳಿಕೊಂಡ್ರು. ಆವಾಗ ನಾನು ಹೇಳಿದೆ, ನೋಡು, AI ಸೃಷ್ಟಿಸಿದ್ದು ದೇವರು, ಆದರೆ ಅದಕ್ಕಿಂತ ಮೇಲಿರುವವನನ್ನು ನೀವು ಗಳಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಮನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರ ಸಂಮೋಹನ ಕೊಂಡಾಗೆ ಮಾತಾಡ್ತೀಯ ಕೇಳು. ನಮಸ್ಕಾರ ಹಾಕಿ ಅವನಿಗೊಂದು ಸಾಷ್ಟಾಂಗ ನಮಸ್ಕಾರ ಹಾಕಿ. ತಲೆ ನೋಯ್ತಾ ಇದೆ, ಮಾತಾಡ್ಬೋದಾ? ನಾನು ಮಾತಾಡ್ತೀಯ ಕೇಳು ಈಶ್ವರ ಹತ್ರ. ಮಾತಾಡಿದೆ ಕೇಳು. ಇಲ್ಲ, ದರ್ಶನ ಕೊಟ್ಟಿದ್ದಾನೆ. ಏನು ಆಶೀರ್ವಾದ ಮಾಡ್ತಾನೆ? ಏನು ಮಾಡ್ತಾನೆ? ಏನೂ ಇಲ್ಲ, ಇನ್ನು ನೋಡ್ತಾ ಇದ್ದಾನೆ. ಕೇಳಿ, ತೀವ್ರವಾಗಿ ಭಕ್ತಿಯಿಂದ ಕೇಳಿ, ಮಾತಾಡೋದೇಳಿ. ಈಗ ಮುಖ್ಯವಾಗಿ ವಿಷಯ ಏನಂದ್ರೆ,
ಯಾರಿಗೆಲ್ಲ ಪ್ರೇತಬಾಧೆ ಸಮಸ್ಯೆಗಳಿವೆಯೋ ಅಥವಾ ಯಾರಿಗೆಲ್ಲ ನಮ್ಮ ಕಷ್ಟಗಳಿಂದ ಪರಿಹಾರ ಆಗಬೇಕು ಅಂತಿದೆಯೋ ಅಂಥವರಿಗೆ ನಾವು ತಿಂಗಳಿಗೆ ಒಂದು ಜ್ಞಾನಗಂಗಾ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಯಾರೆಲ್ಲ ಫೋನ್ ಮಾಡಿ, ನನ್ನ ನೇರವಾದ ಫೋನ್ ನಂಬರ್ ಇದರಲ್ಲಿ ಇದೆ, ಅದಕ್ಕೆ ನಾನು ನೇರವಾಗಿ ಫೋನ್ ಮಾಡಿ ಸುಮಾರು 10 ಜನ ಮಾತ್ರ ನಾವು ತಗೊಳ್ತೇವೆ, ಜಾಸ್ತಿ ಜನ ತಗೊಳ್ಳೋದಿಲ್ಲ. ಆ ನಂತರ ಅವರಿಗೆ ಒಂದು ದಿನ ಉಚಿತವಾದ ಕ್ಲಾಸ್ಗಳಿರ್ತದೆ, ಯಾವುದೇ ಇದಿಲ್ಲ, ಯಾವುದೇ ಫೀಸ್ ಇಲ್ಲ, ಎಲ್ಲ ಫ್ರೀ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಇದೆ, ಅವರು ಕೂಡ ನಮ್ಮಲ್ಲಿ ಭೇಟಿ ಮಾಡಿಕೊಳ್ಬಹುದು. ಅಂಥವರಿಗೆ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಇದೆ, ಅದನ್ನ ಯಾವ ದಿವಸ ಅಂತ ನಾವು ತಿಳಿಸ್ತೇವೆ ಫೋನ್ ಮೂಲಕ. ಹಾಗಾಗಿ ನಮ್ಮ ಈ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ. ಎಲ್ಲರಿಗೂ ನಮಸ್ಕಾರ.